ಸೀನ್ ಏನಂತ ಹೇಳಿದ್ರೆ ಈ ಸರಿ ನನ್ನ ಬರ್ಡೇಗೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕಂತ ಪ್ಲಾನ್ ಇತ್ತು. ಈ ಬ್ಯಾಲೆನ್ಸ್ ಅಲ್ಲಿ ಯಾವ ಕಂಟ್ರಿ ಹೋಗೋದು ಅಂತ ಹೇಳು, ಆ ಕಂಟ್ರಿ ಅಫಿಷಿಯಲ್ ಆಗಿ ನನ್ನ ಚಾನಲ್ ಅಲ್ಲಿ ಆನ್ಲೈನ್ ಬೆಗಿಂಗ್ ಮಾಡ್ತಾವನೆ. ಬೇಡ್ಕೊ ಅಮ್ಮ ಅಕ್ಕ ಇದೀವಿ. ನಮ್ಮ ಹತ್ರ ಸ್ವಲ್ಪ ಬಜೆಟ್ ಕಡಿಮೆ ಆಗಿದೆ, ಕೇವಲ 280 ರೂಪಾಯಿ ಇದೆ. ಇದು ಇವನು QR ಕೋಡು ಮ್ಯಾಡಿ ಮಧು ಅಂತ ಸ್ಕ್ರೀನ್ ಶಾಟ್ ಹೊಡ್ಕೋತಿರೋ ಅದೇನು ಮಾಡ್ತಿರೋ ನೋಡೋಣ. ಅದೆಷ್ಟು ದುಡ್ಡು ಹಾಕ್ತಿರೋ ತೋರಿಸ್ತೀವಿ ನಿಮಗೆ. 1000 ಮೇಲೆ 1 ರೂಪಾಯಿ ಬರಲಿ, ನಿನಗೆ ಅರ್ಧ ನಾನು ಕೊಡ್ತೀನಿ. ಇಲ್ಲ ಮಚ್ಚ, ಇವಾಗ ಯಾವುದೋ ಒಂದು ಸಬ್ಸ್ಕ್ರೈಬರ್ ತುಂಬ ಇಷ್ಟ ಆಗ್ಬಿಟ್ಟಿದ್ದೀವಿ ಅಂತ ಅನ್ಕೋ, 5000 ಹಾಕ್ಬಿಟ್ರು. ಅವಾಗ ಏನು ಮಾಡ್ತೀಯಾ? ಯಾರೇನು ಕಾಸು ಹಾಕ್ತಾರೆ ಇವಾಗ ನೀನು ಹೆಂಗೆ ಲ್ಯಾಪ್ಟಾಪ್ ಮೇಲೆ ಹೆಸರು ಅವ್ರ ಹೆಸರು ಎಲ್ಲ ಶರ್ಟ್ ಮೇಲೆ ಬರ್ಕೊಂಡ್ಬಿಡ್ತೀವಿ. ಒಂದು ವೈಟ್ ಕಾರ್ಡ್ ಶರ್ಟ್ ತಗೋತೀವಿ ಮಚ್ಚ, 500 ರೂಪಾಯಿ 100 ರೂಪಾಯಿ ಇದು ಪಕ್ಕದ ಯಾರ್ಯಾರು ಹಾಕ್ತೀರಾ ದುಡ್ಡು ಅವ್ರೆಲ್ಲರಿಗೂ ಅವ್ರ ಹೆಸರನ್ನ ಶರ್ಟ್ ಮೇಲೆ ಬರ್ತೀನಿ. ಹಿಂಗಿದ್ರು ಫೋನ್ ಪೇ ನಮ್ಮ ಹೆಸರು ಬರ್ತದಲ್ಲ, ಆ ಹೆಸರನ್ನ ಹಾಕ್ಬಿಟ್ಟು ಎಷ್ಟು ಅಮೌಂಟ್ ಹಾಕಿದ್ದೀರಾ ಅಂತಾನು ಬರ್ತೀವಿ. ಇವರಿಂದ ಟ್ರಿಪ್ ಹೋಗ್ತಾ ಇದೀವಿ ಅಂತೇಳಿ ಏರ್ಪೋರ್ಟ್ ಇಂದ ಲ್ಯಾಂಡ್ ಆಗೋವರೆಗೂ ಹಂಗೆ ಬರ್ಬೇಕು. ಲ್ಯಾಂಡ್ ಆಗೋ ಗಂಟಲ್ಲ ಒಂದ್ ದಿವಸ ಇರ್ಬೇಕು ನೀನು ಅದ್ರಲ್ಲೇ, ಅದೇ ಶರ್ಟ್ ಅಲ್ಲಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಇವತ್ತೇನಪ್ಪ ಇರುತ್ತೆ ನನ್ನ ವ್ಲಾಗಲ್ಲಿ ಅಂತ ಹೇಳಿದ್ರೆ, ಕೊಡೈಕೆನಾಲಿಂದ ಬಂದಮೇಲೆ ರೆಸ್ಟ್ ಮಾಡಿ ಎದ್ದು ಇವಾಗ ಸ್ವಲ್ಪ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಏನು ನಮ್ಮ ಮನೇಲಿ ಅಡುಗೆ ಮಾಡ್ತಾಯಿದ್ದೀನಿ, ಎಷ್ಟೊಂದು ದಿನ ಆಗೋಗಿದೆ ಕುಕ್ಕಿಂಗ್ ಎಲ್ಲ ತೋರಿಸಿ ನಿಮಗೆ, ಎಷ್ಟೊಂದು ದಿನ ಆಗಿದೆ ಅಡುಗೆ ಮಾಡೋದೆಲ್ಲ ತೋರಿಸಿ ನಿಮಗೆ. ಸೊ ಇವತ್ತು ಬನ್ನಿ ತೋರಿಸ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತೇಳಿ. ಇವತ್ತು ನಮ್ಮ ಮನೇಲಿ ಅಡುಗೆ ಏನಂತ ಹೇಳಿದ್ರೆ ಗ್ಲೋಕೋಮೋಲಿ ಅಂದರೆ ಏನು ಅಂತ ಹೇಳಿದ್ರೆ, ಇದು ಒಂದು ಸ್ಪೆಷಲ್ ಡಿಶ್ಶು. ಯಾವುದ್ರಲ್ಲಿ ಮಾಡೋದು ಅಂತ ಹೇಳಿದ್ರೆ ಬಟರ್ ಫ್ರೂಟಲ್ಲಿ. ಸೊ ಇದು ಹೆಲ್ದಿ ಡಿಶ್ಶು. ಬಟರ್ ಫ್ರೂಟ್ನ ಫುಲ್ ಕವರಿ ಇದರೊಳಗಡೆ ಹಾಕಿ ಅದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಅದನ್ನ ರೆಡಿ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಗ್ಲೋಕೋಮೋಲಿನ ಅದನ್ನು ಈ ಬ್ರೆಡ್ಗೆ ಹಾಕೊಂಡು ತಿನ್ನೋದು. ಹೆಂಗಿದೆ ರೆಸಿಪಿ. ಸೊ ಅದಾದಮೇಲೆ ಚಿಕನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಫಸ್ಟ್ ಬ್ರೆಡ್ನ ಉಲ್ಟಾ ಮಾಡೋಣ, ನೀರು ಸೀದೋಗ್ಬಿಟ್ರೆ ಕಷ್ಟ. ಆಮೇಲೆ ಗೈಸ್ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಬ್ರೆಡ್ಡು ಇದು ಸಾಲ್ಟೋ ಬ್ರೆಡ್ಡು ನೋಡಿ. ಇದು 0 ಮೈದಾ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. 100% ಹೋಲ್ ವೀಟ್, ನೋ ಆ್ಯಡೆಡ್ ಶುಗರ್, ನೋ ಈಸ್ಟ್ ಆ್ಯಡೆಡ್. ಟೇಸ್ಟ್ ಚೆನ್ನಾಗಿರೋದು ಯಾವತ್ತೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ಲ, ಹಂಗೆ ಏನೇನೋ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಸಣ್ಣ ಮಾತ್ರ ಆಯ್ತಾ ಇಲ್ಲ, ನೋಡೋಣ ಆ ದಿನ ಯಾವತ್ತು ಬರುತ್ತೆ ಅಂತೇಳಿ. ಇದು ಝೆಪ್ಟೋಯಿಂದ ತರಿಸಿದೆ. ಇದಕ್ಕೆ 90 ರೂಪಾಯಿ ಗೈಸ್. ಇಷ್ಟೇ ಅಪ್ಪ ಇರೋದು ನೋಡಿ, ಇಲ್ಲಿಟ್ಟಿದ್ದೀನಿ. ಇದಕ್ಕೆ 90 ರೂಪಾಯಿ. ಇದಿಷ್ಟಿದೆ. ಇದು ನಮ್ಮ ಫ್ರೆಂಡ್ ಮನೇಲಿ ಕೊಟ್ಟಿರೋದು. ದುಡ್ಡು ಕೊಟ್ಟು ತರಿಸಿದ್ರೆ ಎಷ್ಟು ಕೊಡ್ತಾರೆ ನೋಡಿ. ಎಷ್ಟು ಕಾಸ್ಟ್ಲಿ ಗೊತ್ತಾ ಬಟರ್ ಫ್ರೂಟು. ಸೊ ಬನ್ನಿ ಏನಪ್ಪ ಅಂತ ಹೇಳಿದ್ರೆ, ಇದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಥರ. ಬಟರ್ ಫ್ರೂಟು ಇಲ್ಲ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲನ್ನ ಕಾಯಿಸಿದ್ಮೇಲೆ ಅದಕ್ಕೆ ಹಾಕಿ ಅದಕ್ಕೊಂದು ಸ್ವಲ್ಪ ಹನಿ ಹಾಕಿ ಜೈ ಅನ್ಸೋದು ಇದನ್ನ. ಇವತ್ತು ಮನೇಲಿ ಬೇರೆ ಯಾರಿಲ್ಲ, ನಾನೊಬ್ಬನೇ. ಮ್ಯಾಡಿ ಬೇರೆ ಆಚೆ ಹೋಗೋನೆ. ಅದಕ್ಕೆ ಏನಾದರೂ ಮಾಡೋಣ, ಕಾಂಟೆಂಟ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡ್ತಾ ಇರೋದು ಗೈಸ್. ನೋಡಿ ಎಷ್ಟು ನೀಟಾಗಿ ಸ್ಕೂಪ್ ಆಗುತ್ತೆ. ಈ ಗ್ರೀನೆಲ್ಲ ಹಾಕ್ಬಿಟ್ರೆ ಕಹಿ ಆಗ್ಬಿಡುತ್ತೆ ಗೈಸ್, ಅದೊಂದೇ. ಇವಾಗ ಇದಕ್ಕೆ ಹಾಲು ಕಾಯ್ದ್ಮೇಲೆ ಇದಕ್ಕೆ ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕಿದ್ರೆ ಖಲಾಸ್. ಇಲ್ಲಿ ಬಟರ್ ಹಾಕಿಟ್ಟಿದ್ದೀನಿ ಗೈಸ್. ನೋಡಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತು ಕಾಣಿಸಲ್ಲ ಅಂತ. ಸೊ ಇವಾಗ ಇದರಲ್ಲಿ ಚಿಕನ್ ಮಾಡೋಕ್ಕೆ ಅದಕ್ಕೆ ಈರುಳ್ಳಿ ಎಲ್ಲ ಆಲ್ರೆಡಿ ಹಚ್ಕೊಂಡಿದ್ದೀನಿ. ಅದನ್ನು ಅದರೊಳಗಡೆ ಹಾಕೋಣ ಫಸ್ಟು, ಆಮೇಲೆ ಚಿಕನ್ ಹಾಕೋಣ. ಓಕೆ ಗೈಸ್, ಮಿಕ್ಸಿ ಜಾರ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರುಬ್ಬೋದೊಂದು ಬಾಕಿ. ಸೊ ಮೀನ್ ವೈಲ್ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೆ. ಸೊ ನಾನು ಯಾವಾಗಲೂ ಜಾಸ್ತಿ ಬಟರ್ ಯೂಸ್ ಮಾಡ್ತೀನಿ. ಯಾಕೆ ಬಟರ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, 1 ಗ್ರಾಮ್ ಆಯಿಲ್ನಲ್ಲಿ, 1 ml ಆಯಿಲಲ್ಲಿ 8 ಕ್ಯಾಲರೀಸ್ ಇರುತ್ತೆ. ಸೊ ಎಲ್ಲ ಗೊತ್ತಿದ್ದೂ ಯಾಕಪ್ಪ ತಿಂದು ಹಿಂಗೆ ಆಡ್ತಾವನಿ ಅಂತ ಅಂದ್ಕೊಂಡ್ರೆ, ಎಲ್ಲ ಗೊತ್ತು ಬಟ್ ಮಾಡೋಕ್ಕೆ ಬಾರ, ಅದಕ್ಕೋಸ್ಕರ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತೇಳಿ. ಈ ಅಡುಗೆ ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ಮದೇ ಓನ್ ರೆಸಿಪಿ. ಏನು ಸಿಗ್ತದೆ ಅದು ಹಾಕಿ ಮಾಡೋದು. ಇದಕ್ಕೆ ಹೆಸರೆಲ್ಲ ಇಲ್ಲ, ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೀನು ಮೇಲೆ ಇದನ್ನು ರುಬ್ಬೋಣ. ನೋಡಿ ಯಾವ ಥರ ರುಬ್ತಾ ಇರೋದು, ಇಷ್ಟು ಗಟ್ಟಿ ಆದ್ರೇ ಒರಿಜಿನಲ್ ಅಂತ. ಇಲ್ಲಿ ನಮ್ಮ ವಿಸ್ಕಿಗೆ ಚಿಕನ್ ಲಿವರ್ ನಾವು ಇಟ್ಟಿದ್ದೀನಿ, ಉನಿ ಹಾಕಿ ತೊಳೆಯೋಕ್ಕೆ. ಆಮೇಲೆ ತೊಳೆದ್ಬಿಟ್ಟು ಮಾಡಬೇಕು. ಈಗ ಚಿಕನ್ ಇಲ್ಲಿ ರೆಡಿ ಆಗ್ತಾಯಿದೆ ಗೈಸ್. ಇವಾಗ ಗ್ಲೋಕೋಮೋಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಏನಂತ ಹೇಳಿದ್ರೆ, ಫಸ್ಟು ಒಂದು ಬ್ರೆಡ್ಗಳಿಗೆ ಹಿಂಗೆ ಹಾಕ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಇಟ್ಟರೆ ಮುಗೀತು. ಗ್ಲೋಕೋಮೋಲಿ ರೆಡಿ. ಹಿಂಗೆ ಗೈಸ್ ಇದನ್ನೆಲ್ಲ ಟೇಸ್ಟ್ ಮಾಡೋಕ್ಕೆ ಮ್ಯಾಡಿ ಇಲ್ಲ, ಮ್ಯಾಡಿ ಆಚೆ ಹೋಗಿದ್ದಾನೆ ಮನೆಗೆ. ಸೊ ಮಾಡಿಟ್ಟಿರ್ತೀನಿ, ಅವ್ನು ಬಂದಮೇಲೆ ತಿನ್ಬೋದು. ಓಕೆ ಮ್ಯಾಡಿ ಕಮಾನ್.
ಮೊಸರು ಇರ್ತಾವೆ. ಇದು ಇನ್ನೊಂದು ಸ್ವಲ್ಪ ಇದೆಯಲ್ಲ, ಇದಕ್ಕೆ ನ್ಯಾಚೋಸ್ ತರಿಸಿದ್ದೀನಿ, ಬೇಕ್ಡ್ ನ್ಯಾಚೋಸ್. ಆ ನ್ಯಾಚೋಸ್ನ ಇದಕ್ಕೆ ಹಾಕೊಂಡು ತಿಂದರೆ ಇನ್ನೂ ಕ್ರೇಜಿಯಾಗಿರುತ್ತೆ. ಚಿಕನ್ ಆಗ್ತಾಯಿದೆ. ಮೀನ್ ವೈಲ್ ಇದನ್ನು ತೊಳ್ಕೊಂಡು ಇದರಲ್ಲೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಏನು ಫ್ರೈ ಮಾಡ್ತೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ನನಗೆ ಒಂದು ಸ್ವಲ್ಪ ಖಾರ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಗಸಗಸೆ, ಎಳ್ಳು, ಸ್ವಲ್ಪ ಗೋಡಂಬಿ, ಯಾಕಂದರೆ ಗಟ್ಟಿ ಆಗಬೇಕಂತೇಳಿ ನಾನು ಕಾಯಿ ಹಾಕಲ್ಲ. ನಮ್ಮ ಮನೇಲಿ ಕಾಯಿ ಇಲ್ಲ, ಕಾಯಿ ಇದೆ. ಅವು ಇವು ಫಂಕ್ಷನ್ಗೆ ಹೋದಾಗ ಇದು ಕೊಟ್ಟಿರ್ತಾರಲ್ಲ, ತಾಂಬೂಲ ಕೊಟ್ಟಿರ್ತಾರಲ್ಲ, ಅದನ್ನು ಮತ್ತೆ ರುಬ್ಬಿ ಅವನ್ನೆಲ್ಲ ಹಾಕಿ ಅಂದ್ಬಿಟ್ಟು ಕಾಯಿ ಬೇಡ. ಆಮೇಲೆ ಕಾಯಿ ಹಾಕಿದ್ರೆ ಏನಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಇದ್ದರೆ ಬೇಗ ಅಳಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬರೀ ಕಾಯಿ ಹಾಕಿದ್ರೆ ಟೇಸ್ಟ್ ಹಂಗೆ ಇರುತ್ತೆ. ನಾನು ಬರೀ ಗೋಡಂಬಿ ಹಾಕ್ತೀನಿ. ಸೊ ಗೋಡಂಬಿ ಹಾಕಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಗಸಗಸೆ, ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ, ಕಾಯಿ ಮೊಗ್ಗು ಇವನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಹಾಕ್ಕೊಂಡ್ರೆ ಚಿಕನ್ನು ತುಪ್ಪ. ಫಸ್ಟ್ ಇವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಹುರ್ಕೊತಾ ಇದ್ದೀನಿ. ಅದು ಉರಿತಾ ಇರಲಿ. ಮೀನ್ವೈಲ್ ನಮ್ಮ ಸ್ಮೂತಿ ರೆಡಿಯಾಗಿದೆ. ಅವಾಗಾಡೋ ಮಿಲ್ಕ್ ಶೇಕ್ ನೋಡಿ ಏನು ತಿಕ್ಕಾಗಿದೆ. ಏಯೋ ಆಚೆ ಬಿದ್ದವು. ಓಕೆ ಗೈಸ್, ಎಲ್ಲ ತಿಂದು ತೇಗಿ ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದಕ್ಕೆ ಸ್ವಲ್ಪ ದೋಸೆ ಮಾಡ್ಕೊಂಡಿದ್ದೆ. ಆಮೇಲೆ ದೋಸೆ ಹಿಂಗೆ ಗೊತ್ತಾ ಗೈಸ್, ದೋಸೆ ತೋರಿಸ್ತೀನಿ ನೋಡಿ, ಸೈಕ್ ಆಗಿಬಿಡ್ತಾರೆ ದೋಸೆ. ಪ್ರೋಟೀನ್ ಇನ್ ರಿಚ್ ದೋಸೆ 15 ಗ್ರಾಮ್ ಪ್ರೋಟೀನ್ ಇನ್ 2 ಇಡ್ಲೀಸ್ 100 ಗ್ರಾಮ್. ಹಿಂಗೆ ಬನ್ನಿ ಮ್ಯಾಡಿ ಬರ್ತಾನೆ ರಾತ್ರಿಗೆ ಒಂದು ಸ್ವಲ್ಪ ಇಟ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಇದೆ ನೋಡೋಣ. ಗೈಸ್ ಬಾಯ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆ ಗ್ವಾಕಮೋಲಿನ ರೆಡಿ ಮಾಡ್ಕೊಳ್ಳೋಣ. ಸೊ ಅದು ಪ್ರೊನೌನ್ಸಿಯೇಷನ್ ಬಂದು ಗ್ವಾಕಮೋಲಿ ಹಿಂಗೆ ಬರೋದು. ನಾವು ಅದನ್ನು ಗ್ಲೋಕೋಮೋಲಿ ಅಂತ ಫುಲ್ ಪ್ರಾಪರ್ ಪ್ರೊನೌನ್ಸ್ ಮಾಡ್ತೀವಿ. ಸೊ ಇವಾಗ ಸಾರ್ಡೋ ಬ್ರೆಡ್ನ ರೋಸ್ಟ್ ಮಾಡೋಣ. ಆ ಬ್ರೆಡ್ ತಣ್ಣಗಾಗ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ. ಗೈಸ್ ಇದಲ್ಲಿಟ್ಟಿದ್ದೀನಿ ನೋಡಿ, ಇದನ್ನು ನೋಡಿಬಿಟ್ಟು ಏನೋ ಬೋಂಡ ಗಿಂಡ ಎಲ್ಲ ಮಾಡಿದ್ಯಾ ಅಂತ ಕೇಳ್ತಾವೆ ಮಾಡಿ. ಬೋಂಡ ಥರನೂ ಐತೆ. ಹಾಂ ಬನ್ನಿ ಗೈಸ್, ಇದು ವಿಸ್ಕಿ ಒಂದೇ ಒಂದು ಲಾಸ್ಟ್. ಕಮಾನ್, ರಾತ್ರಿ ಕತ್ತು ಯಾಕೆ ಮಲ್ಕೊಂಬಿಟ್ಟಿದ್ದೀನಿ, ಈ ಕಡೆ ಹಿಡ್ಕೊಂಬಿಟ್ಟೈತೆ ಗೈಸ್. ಅಪ್ಪ. ಸೊ ಈ ಬ್ಲಾಗಲ್ಲಿ ಏನೂ ಇರಲ್ಲ, ಬರೀ ಕುಕ್ಕಿಂಗ್ ಅಷ್ಟೇ. ಸೊ ಏನೂ ಮಾಡಿಲ್ಲ, ಬೆಳಗ್ಗೆಯಿಂದ ಮನೇಲಿ ಅವು ಇವು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಬ್ಯಾಂಕ್ ಹೋಗಿ ಅಲ್ಲಿಂದ ಬಂದು ಬರೀ ಕುಕ್ ಮಾಡೋದೇ ಆಗೋಯ್ತು ಫುಲ್ ದಿನ. ಸೊ ನೋಡೋಣ ನಾಳೆ ಏನಾದರೂ ಮಾಡ್ಬೋದು ಇಂಟ್ರೆಸ್ಟಿಂಗ್ ಅಂತೇಳಿ ಈ ವ್ಲಾಗ್ನ ಇವತ್ತೇ ರೆಡಿ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ, ಗ್ಲೋಕೋಮೋಲಿ ರೆಡಿ. ಅಣ್ಣ ಏನಾಯ್ತು? ಅವಾಗಲೇ ಹೇಳ್ದಲ್ಲ ಬೋಂಡ ಅಂತ, ಅದೇ ಬೋಂಡ ಅಲ್ವಾ? ಬರಾತ್ ಬರೋ. ಬೋಂಡನ ಸ್ಯಾಂಡ್ವಿಚ್ ಮಾಡಿ ಹಾಕೋನಿ. ಗ್ಲೋಕೋಮೋಲಿ ಕಣ, ಹೆಂಗೈತೆ ಅಂತ ಹೇಳ್ಬೋದು ತಿನ್ಬಿಟ್ಟು. ಯಾವ್ದು ಇದು ಇಲ್ಲಿದ್ದೇನೆ ಈ ಊರಲ್ಲಿ ಯಾವ ತಗೊಳಪ್ಪ ತಿಂದು ಇದಲ್ಲ. ಇದು ಮ್ಯಾಚಸ್ ಇರೋದು ನ್ಯಾಚಸ್. ಅವ್ನಿಗೆ ಅದು ಡೌಟ್ ಆಗ್ಬಿಟ್ಟೈತೆ. ಅವ್ನು ವಿಸ್ಕಿಗೆ ಅದು ಆ ಕಡೆ ಕಾರ್ನರ್ ಬೆಡ್ಡು. ಹಾಂ ಫುಲ್ ಕೊಡಬೇಡ, ಸ್ವಲ್ಪ ಕೊಡಬೇಕು. ತಿನ್ನೋ ನಿನ್ಲೋ ಆಮ್ಲೆಟಾ ಅಂತೆ. ಗ್ವಾಕಮೋಲಿ ಹೆಂಗೈತಪ್ಪ? ಹಾಂ ಅವನು ಇದು ಏನದು ಮಾಸ್ಟರ್ ಶೆಫ್ ಇಂಡಿಯಾ ಜಡ್ಜ್ ಆಡ್ದಂಗೆ ಆಡ್ತಾವನು ಹೀರೋ ಅಂತ. ಸೇಮ್ ಬೋಂಡಾನೆ. ನಾನು ಮಗನಲ್ಲಿ ಮಚ್ಚ ಅದು ಅವಾಗೋಡಕ್ಕಣು, ಅವಾಗೋಡಕ್ಕೆ ಫುಲ್ ಈರುಳ್ಳಿ ಹಾಕಿ ಎಲ್ಲ ಸ್ಮ್ಯಾಶ್ ಮಾಡಿ ಅದನ್ನು ಝಾರ್ಡೋ ಬ್ರೆಡ್ ಅದು ನೋ 0 ಮೈದಾ 0 ಶುಗರ್, ಅದು ನೋ ಇಷ್ಟು. ಚೆನ್ನಾಗಿಲ್ಲ ಮಚ್ಚ, ಕರೆಕ್ಟಾಗಿ ಹೇಳು. ವಿಸ್ಕೊನೆ ಪರವಾಗಿಲ್ಲ, ಬಾ ಮಗನೇ ಅಂತ ನಾನು ಬ್ರೆಡ್ ಕೊಡ್ತೀನಿ. ಒಂದು ಸರಿಗಿಲ್ಲ ರಫರು ಎಲ್ಲ ಹೇಳಿದ್ದೀನಿ ಅವಾಗ. ಏನು ಹೇಳೋದು? ಲೋ ಶಿಷ್ಯ, ನೀನೆಲ್ಲ ತೊಗೊಂಡಾಗ ಅಂಗಡಿ ಇಕ್ತಾ ಇದೆಯಾ ಅಲ್ಲಿ? ಎಲ್ಲ ಇಲ್ಲಿ ಈಸ್ಕೊಂಡಾಗಲ್ಲ ಅಂಗಡಿ ಇಕ್ತಾವ ಗೈಸ್ ಮ್ಯಾಟ್ ಮೇಲೆ, ಆಮೇಲೆ ಮಾರೋಣ ಅಂದ್ಬಿಟ್ಟು. ಹೇಯ್ ನೀನು ಅಲ್ಲಿ ಅಂಗಡಿ ಇಕ್ಕಿದ್ರೆ ಹಿಂಗೆ ಸ್ಟ್ಯಾಂಡ್ ನಿಂತ್ಕೋ. ಹಾಂ ಬಂದ್ಬಿಟ್ರೆ ಡ್ಯಾನ್ಸ್ ಆಡ್ತಾನೆ. ಅಲ್ಲ ಅಂಗಡಿ ಎಲ್ಲ ಇಕ್ಕ ಕೊಡಲ್ಲ, ಹೋಗೋದು ತಿನ್ಬಿಟ್ಟು ಬರೋದು ಫಸ್ಟು. ರೊಟೇಟ್ ಐಫೈ. ಇದು ಕೊಡು, ಲೆಫ್ಟ್ ಹ್ಯಾಂಡ್ ಕೊಡು. ಎರಡು ಹ್ಯಾಂಡು. ಬನ್ನಿಲ್ಲಪ್ಪ. ಟರ್ನ್ ವಿಸ್ಕಿ ಇಲ್ಲಿ, ಟರ್ನ್. ತಿನ್ನೋದೇ ಇಲ್ಲ ಅವ್ನು ಆ್ಯಟಿಟ್ಯೂಡ್ ಅವನಿಗೆ. ಇದು ಕೊಟ್ಟಿದ್ದೀನಿ ತಾನೆ, ಅಲ್ಲಿ ಹೋಗೈತೆ ತಿನ್ನು ಫಸ್ಟು.
ನೋಡಿ ಸಿಸ್ಲಿಂಗ್ ಬ್ರೌನಿ ವಿತ್ ಐಸ್ ಕ್ರೀಮ್ ಆ್ಯಂಡ್ ನಟೆಲ್ಲ. ಅಣ್ಣ ನಮ್ಮ ಸ್ಟಾರ್ಬಕ್ಸ್ ಆಲ್ರೆಡಿ ಸ್ನ್ಯಾಪ್ ಹಾಕವನೆ. ಒಂದು ಗ್ರೀನ್ ಟೀ ಬನ್ನಿ ಕುಡಿಯೋಣ ಅಂತ ಹಾಕ್ತೀನಿ. ಎತ್ಕೋ ಬೇಗ. ತಿನ್ನೋಣ ಕುಡಿಯೋಣ ಅಂತ ಹಾಕ್ಲಾ. ಬ್ರೌನ್ ರೈಸ್ ಅಲ್ಲಪ್ಪ ಅದು, ಬ್ರೌನ್ ಬ್ರೆಡ್ ಹೌದು ಕೆಳಗಡೆ ಇರೋದು. ಇಲ್ಲಿ ಕಣ ಅವ್ನಿಗೆ ಏನು ಹಾಕಿದ್ಯಾ ಅಂತ ನಾವು ಹೋಗಿ ಇವನಿಗೆ ಕೊಟ್ಟಿದ್ದೆ. ನೀನು ಮಾಡಿದ್ದ ಇವಾಗ ಇದನ್ನ ನೀನು ತಿನ್ನಪ್ಪ ನೀನು ಫಸ್ಟು. ಬ್ರೌನ್ ಬ್ರೆಡ್ ಹಾಕ್ಬಿಟ್ಟು ಬ್ರೌನಿ ಮಾಡಿರೋದು ನಾವು, ಅದಕ್ಕೆ ಅಷ್ಟು ಬಿಸಿ ಇರೋದು. ಇಲ್ಲಿದೆ ಕಲಾಗಿದೆ ಇವಾಗಲೂ. ಹೌದಾ? ಇದೇ ತಾನೇ ಹೇಳಕ್ಕೆ ಹೇಳಿದ್ದು ನೀನು. ಇದೆ ಅವನು ಅದು ಕೊಟ್ಟ ಗೊತ್ತಾ ನಮಗೆ ಕೊಡಕ್ಕೆ ಬೇಕ್ರಿ ಫ್ರೀಯಾಗಿ. ಅದೇ ತಾನೇ ಅದು ಬೇರೆ ಇದು ಬೇರೆ. ಅದು ಬೇರೆ ಥರ ಚಾಕ್ಲೇಟು, ಇದು ಬೇರೆ ಥರ ಚಾಕ್ಲೇಟು, ಬಟ್ ಹೆಸರು ಒಂದೇ, ಬ್ರೌನಿನೇ. ಇವನು ರೀಲ್ಸ್ ನೋಡ್ತಾ ಇದ್ದೀನಿ, ರೀಲ್ಸ್ ನೋಡ್ತಾವನೆ ಅಂದ್ಬಿಟ್ಟು ಒಂದೊಂದು ಫೋನ್ ಕಿತ್ಕೊಂಡ್ರೆ ಇನ್ನೊಂದು ಫೋನಲ್ಲಿ ನೋಡ್ತಾ ಇದ್ದ, ಅದನ್ನೂ ಕಿತ್ಕೊಂಡೆ. ಇವಾಗ ನೋಡಿ ಯಾರಿಗೋ ಮೆಸೇಜ್ ಹೊಡಿತಾವ್ರೆ ಇನ್ನೊಂದು ಫೋನಲ್ಲಿ. 3 ಫೋನ್ ಇಟ್ಕೊಂಡು ಅವ್ನು ಗೈಸ್, ನನ್ನ ಹತ್ರನೇ 2 ಇಟ್ಕೊಂಡಿದ್ದೀನಿ. ಏನು ನಾನು ಫ್ರಮ್ ಅವನು ಅಲ್ಲಿ ಮೆಸೇಜ್ ಮಾಡಿದ್ರೆ ಇಲ್ಲಿ ಬರುತ್ತೆ ಗೈಸ್ ನಮಗೆ. ಕೆಂಪಿ ಫ್ರಮ್ ಕೆಂಪೇಗೌಡ ನೋಡಿ ಇಲ್ಲಿ 3 ಫೋನ್ ಇಟ್ಕೊಂಡು ಯಾರನ್ನ ಮೇಂಟೈನ್ ಮಾಡ್ತಾವನು. ಏನು ಇಲ್ಲ 3 ಫೋನ್ ಐತೆ, ಯಾರು ಇಲ್ಲ. 3 ಫೋನ್ನೇ ಮೇಂಟೈನ್ ಮಾಡ್ತೀಯ? ಇಲ್ಲ, ಒಂದು ಟ್ಯಾಂಕ್ಸ್ ಇಲ್ಲ. ಆ ರೀಲ್ ನೋಡಿ ಎಷ್ಟು ನಕ್ಕಿದೀನಿ ಗೊತ್ತಾ. ಎಲ್ಲೋದ್ರೂ ಅದೇ ಬರ್ಸೈತಿ ಇವಾಗ. ನಾವು ಅದೊಂದು ರೀಲ್ ಮಾಡೋಣ ಗೈಸ್, ನಾವು ಮಾಡ್ತೀವಿ ಪ್ಲಾನ್ ಮಾಡ್ಕೊಂಡು. ಬೇರೆ ಸಾಂಗ್ ಆಡೋಣ, ಅದೇ ಸಾಕು ಮಚ್ಚ, ಅದೇ ವೈರಲ್ ಆಗೋದು. ಸೀನ್ ಏನಂತ ಹೇಳಿದ್ರೆ, ಈ ಸರಿ ನನ್ನ ಬರ್ಡೇಗೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕಂತ ಪ್ಲಾನ್ ಇತ್ತು. ಆದರೆ ಗೊತ್ತಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೆಂಗೆ ಅಂತ. ನಾನು ಬರಲ್ಲ, ನಮ್ಮ ಅಮ್ಮ ಬೈತಾರೆ, ನಮ್ಮ ಅಪ್ಪ ಬೈತಾರೆ ಅನ್ನೋದು ಒಂದು ಕಾರಣ. ಆದರೆ ನಾನು ಕೆಲ್ಸಕ್ಕೆ ರಜಾ ಕೊಡಲ್ಲ, ಅದು ಇದು ದುಡ್ಡಿಲ್ಲ ಅಂತೆಲ್ಲ ಹೇಳ್ಕೊಂಡು ಅದನ್ನು ಏನು ತಿಂಗಳಿಂದ 2 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದೆ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಬೇಜಾರಾಗೋಯ್ತು. ಸೊ ಆ ಒಂದು ಬೇಜಾರಲ್ಲಿ ನಾವೇ ಒಂದು 3-4 ಜನ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿಗೆ ಏನು ಅನ್ನೋದೆಲ್ಲ ಸರ್ಪ್ರೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಅಂತೂ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಮ್ಯಾಡಿ ಬೇರೆ ಬರಲ್ಲ ಅಂತವನೇ. ಏನಕ್ಕೆ ಅಂತ ಕೇಳಿದ್ರೆ ಅಣ್ಣ ಏನೇನೋ ಡವ್ ಮಾಡ್ತಾವನೆ. ಅದನ್ನು ತೋರಿಸ್ತೀನಿ ನನ್ನ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಈ ಬ್ಯಾಲೆನ್ಸಲ್ಲಿ ಯಾವ ಕಂಟ್ರಿಗೆ ಹೋಗೋದು ಅಂತ ಹೇಳು, ಆ ಕಂಟ್ರಿಗೆ ನಾನು ಲೋಡಿಂಗ್ 284 ಬ್ಯಾಲೆನ್ಸ್ ಇಟ್ಕೊಂಡು ಯಾವ ಕಂಟ್ರಿಗೆ ಹೋಗೋಣ ಹೇಳು, ಅದಕ್ಕೆ ಬರ್ತೀನಿ ನಾನು. ಗೈಸ್ ಹಿಂಗಿದೆ ಪರಿಸ್ಥಿತಿ, ಏನು ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸ್ ಕೇಳು, ನನ್ನ QR ಕೋಡ್ ಹಾಕ್ತೀನಿ ಇವಾಗ. ನೋಡಿದ್ದೆ ನನ್ನ QR ಕೋಡ್ ಮೊಬೈಲ್ ಮೇಲೆ ನಂಬರ್ ಐತೆ. ಅಯ್ಯೋ ಗೈಸ್ ಮ್ಯಾಡಿ RCB ಮೇಲೆ ಬಂಡವಾಳ ಹಾಕಿ ಎಲ್ಲ ಆಗ್ಬಿಟ್ಟವನಂತ, ಕೆಲಸ ಬೇರೆ ಬಿಟ್ಬಿಟ್ಟವನಲ್ಲ ಅದಕ್ಕೆ. ಸೊ ಇವಾಗ ಏನೋ ಮಾಡ್ತಾನೆ, ಏನು ಮಾಡ್ತಾನೆ. ಫೈನಲ್ಸ್ ಅಲ್ಲಿ ಗೆಲ್ಸಕ್ಕೆ ಒಂದು ಕಿಡ್ನಿ ಮಾರ್ಬಿಟ್ಟಿದ್ದೀನಿ. ಇನ್ನೊಂದು ಇವಾಗ ಮೊನ್ನೆ ಎಲ್ಲ ಕೊಡಕ್ಕೆ ಹೋಗಿದ್ವಿ, ಅರ್ಧ ಕೊಟ್ಟಿದ್ದೀನಿ ಅವ್ರು ಕೊಟ್ಟರೆ ರಿಟರ್ನ್ ಕೊಡ್ತಾರೆ. ಇವಾಗ ನೋಡು ಫೈನಲ್ ಬರ್ಬೇಕಂದ್ರೆ 284 ರೂಪಾಯಿ ಇದೆ ನನಗೆ. ಹಿಂಗೆ ಫಾರಿನ್ ಟ್ರಿಪ್ ಬರ್ಬೇಕಂದ್ರೆ ನೋಡು, ಬೇಕಾದ್ರೆ QR ಕೋಡ್ ಹಾಕ್ತೀನಿ, ಯಾರ್ಯಾರು ಸ್ಕ್ಯಾನ್ ಮಾಡಿ ಎಷ್ಟೆಷ್ಟು ಆಗ್ತಾರೆ ಆ ದುಡ್ಡಲ್ಲಿ ಬರ್ತೀನಿ ನೋಡು. ಆಯ್ತು ತೋರ್ಸಬೇಡ ಅಂತ ತೋರ್ಸಲ್ಲ, ಸುಮ್ಮನೆ ಆಮೇಲೆ ಅವರೇ ಲೋನ್ ಕೇಳಿ ರಿಕ್ವೆಸ್ಟ್ ಕಳಿಸಿದ್ರೆ 1 ರೂಪಾಯಿ ಹಾಕ್ತೀನಿ. 1000 ರೂಪಾಯಿ ಏನು ಅನ್ಕೊಂಡಿದ್ದೀರಾ? ನಾನು ಸಬ್ಸ್ಕ್ರೈಬ್ ಮಾಡಿ ಆಯ್ತಲ್ಲೇ ತೋರ್ಸಪ್ಪ. ಆಗಪ್ಪ ನೋಡೋಣ, ಅದನ್ನು ಬರುತ್ತೆ. ಗೈಸ್ ನೋಡಿ ಇದು ತೋರ್ಸೋ, 2 ನಿಮಿಷ ಇಟ್ಕೊಳ್ಳೋ. QR ಕೋಡು ಮ್ಯಾಡಿ ಮಧು ಅಂತ ಸ್ಕ್ರೀನ್ಶಾಟ್ ಹೊಡ್ಕೋತಿರೋ, ಅದು ಏನು ಮಾಡ್ತಿರೋ ನೋಡೋಣ. ಅದೆಷ್ಟು ದುಡ್ಡು ಹಾಕ್ತಿರೋ ತೋರಿಸಿ ಇವನಿಗೆ. ಚಾನ್ಸೇ ಇಲ್ಲ, ನೋವೇ. ಎಷ್ಟು ಬರ್ತದೆ ನೋಡೋಣ. ಲೆಕ್ಕ ಫ್ರ್ಯಾಂಕ್ ಆಗಿ ಹೇಳ್ಬೇಕು, ಆಮೇಲೆ ಏನಾದರೂ ಮೋಸ ಗೀಸ ಮಾಡಿಬಿಟ್ರೆ ನಿಮಗೆ ಕೊಟ್ಬಿಡ್ತೀನಿ ಅಕೌಂಟ್, ನೀನೇ ನೋಡ್ಕೊಂಡಿರು. ಓಕೆ ಗೈಸ್ ನೋಡೇ ಬಿಡೋಣ. ಆಯಿತು, ಇವಾಗ ಆನ್ಲೈನಲ್ಲಿ ಅಫಿಷಿಯಲ್ ಆಗಿ ಬೆಗ್ ಮಾಡ್ತಾವನೆ. ಆನ್ಲೈನ್ ಬೆಗ್ಗರು ಈ ಭಿಕ್ಷೆಗೆ ಇವಾಗ ಯಾರು ಎಷ್ಟೆಷ್ಟು ದುಡ್ಡು ಹಾಕ್ತೀರಾ ನೋಡೋಣ ಗೈಸ್. 1 ಲಕ್ಷ ಫೋನು. 1.5 ಲಕ್ಷ ಫೋನಿಗೆ ಕೊಡು. ಅಫಿಷಿಯಲ್ ಆಗಿ ನನ್ನ ಚಾನಲಲ್ಲಿ ಆನ್ಲೈನ್ ಬೆಗ್ಗಿಂಗ್ ಮಾಡ್ತಾವನೆ. ನೋಡೋಣ ಆನ್ಲೈನಲ್ಲಿ ಎಷ್ಟು ಬೆಗ್ ಮಾಡ್ತಾನೆ, ಏನಾಗುತ್ತೆ ಅಂತೇಳಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿ ಅವ್ನಿಗೆ ಟ್ರಿಪ್ಗೆ ಬರಲ್ಲ ಅಂತ ಕೂತವನೆ, ದುಡ್ಡಿಲ್ಲ ಅಂತೇಳಿ. ನಾನೊಂದು ಸ್ವಲ್ಪ ಹಾಕೋತೀನಿ ಅಂತ ಹೇಳಿದ್ದೀನಿ, ಬಟ್ ತುಂಬ ಎಲ್ಲ ಹಾಕೊಳಕ್ಕಾಗಲ್ಲ, ನನ್ನ ಕೈಲೂ ಆಗಲ್ಲ, ನಾನು ಬಡವ. ಸೊ ಓಕೆ, ನಮ್ಮದು ಕಿತ್ತು ತಿನ್ನುವ ಬಡತನ. ಲೋನ್ಗಿಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ, ನೋಡೋಣ ಬಂದರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಅದೂ ಇಲ್ಲ. ಸೊ ಬರುತ್ತೆ, 90% ಬರುತ್ತೆ ಗೈಸ್. ಅದರಲ್ಲಿ ನಾನು ಇವ್ನ ಫ್ಲೈಟು ನನ್ನ ಕಡೆಯಿಂದ ಫ್ರೀ ಅಂತ ಹೇಳ್ಬಿಡ್ತೀನಿ. 1 ಸೈಡ್ ಫ್ಲೈಟು, ಅದು ನಮ್ಮ ಬರತ್ತಂದು ಮತ್ತು ಮ್ಯಾಡಿದು. ಸೊ ಇನ್ನು ಮಿಕ್ಕಿದ್ದಕ್ಕೆ ಮ್ಯಾಡಿಗೆ ದುಡ್ಡು ಬೇಕಂತೆ. ಸೊ ನೋಡೋಣ ಆನ್ಲೈನಲ್ಲಿ ಮಚ್ಚ ಬೇಡ್ಕೊ
ಅಮ್ಮ ಅಕ್ಕ ಹೇಳು ಹೇಳು ಏನಾದ್ರು ನೀನು ಕೇಳಿ ನಿನ್ಗೆ ಓಟ್ ಹಾಕ್ಬೇಕು ಅಂದ್ರೆ ಏನಾದ್ರು ಮಾಡ್ಬೇಕಲ್ಲ ನೀನು ಸುಮ್ಮನೆ ಹಾಕ್ಬಿಡ್ತಾರ ಬಿಗ್ ಬಾಸ್ ಅಲ್ಲೇ ಕೇಳ್ತಾರೆ ಹಾಂ ನೋಡು ಚೆನ್ನಾಗೈತೆ ಆಲ್ರೆಡಿ ಬಟ್ಲೆ ಕೊಡ್ತಾವನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಫಸ್ಟ್ ಟೈಮ್ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ ಫಾರಿನ್ ಟ್ರಿಪ್ ಎಲ್ಲ ಇಲ್ಲ ಬೇರೆ ಕಡೆ ಎಲ್ಲ ಚೆನ್ನಾಗಿರೋ ಕಡೆ ಕರ್ಕೊಂಡು ಹೋಗ್ತೀನಿ ಹೋಗ್ತಾ ಇದೀವಿ ಟ್ರಿಪ್ ಫಾರಿನ್ನೇ ಔಟ್ ಆಫ್ ಕಂಟ್ರಿನೇ ಹೋಗ್ತಾ ಇದೀವಿ ನಮ್ಮ ಹತ್ರ ಸ್ವಲ್ಪ ಬಜೆಟ್ ಕಡಿಮೆ ಆಗಿದೆ ಕೇವಲ 280 ರೂಪಾಯಿ ಇದೆ ಅಷ್ಟೇ ಒಂದ್ ವಾರ ಗ್ಯಾಪ್ದಲ್ಲಿ ಹೋಗೋಣ ಅಂತ ಅನ್ಕೊಂಡವನೇ ಗೈಸ್ ನನಗೆ ಇವನ್ನ ಮನೇಲಿ ಬಿಟ್ಟು ಹೋಗೋಕ್ಕೂ ನಂಬಿಕೆ ಇಲ್ಲ ಇವನೇನಾದ್ರೂ ಇಲ್ಲೇ ಇದ್ರೆ ಒಬ್ಬನೇ ಎಷ್ಟು ಜನ ಜೀವನ ಹಾಳು ಮಾಡ್ಬಿಡ್ತಾನೋ ಅನ್ನೋ ಭಯ ಅದಕ್ಕೋಸ್ಕರ ಇವನು ಕರ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಅಫಿಷಿಯಲ್ ಆಗಿ ಕಾಶಿಗೆ ಹೋಗ್ಬಿಡ್ತೀನಿ ನೋಡೋಣ ಗೈಸ್ ಯಾರ್ಯಾರು ಏನೇನು ಸಪೋರ್ಟ್ ಮಾಡ್ತೀರಾ ಮ್ಯಾಡಿಗೆ ಅವ್ನ ಅಕೌಂಟ್ಗೆ ಹೋಗೋದು ನೋಡೋಣ ಲೆಕ್ಕ ಹಾಕೋತೀನಿ ಯಾರ್ಯಾರು ಎಷ್ಟೆಷ್ಟು ಕಳಿಸಿದ್ದೀರಾ ಅಂತ ಅವ್ರನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಎಷ್ಟು ಬಂದಿದೆ ಏನು ಅಂತ ನೋಡೇ ಬಿಡೋಣ ಕಲೆಕ್ಷನ್ ಅದೆಷ್ಟಾಗುತ್ತೆ ಆನ್ಲೈನ್ ಬಿಗಿಂಗಲ್ಲಿ ಅಂತ ಗೈಸ್ ಇವಾಗ ಮ್ಯಾಡಿನ ಕೇಳೋಣ ಮ್ಯಾಡಿ ನಿನ್ನ ಪ್ರಕಾರ ಎಷ್ಟು ಕಲೆಕ್ಷನ್ ಆಗ್ಬೋದು ನೀನು QR ಕೋಡ್ ಹಾಕಿದ್ಮೇಲೆ ಹಾಕೇ ಬಿಡ್ತೀನಿ ಸ್ಕ್ರೀನ್ಶಾಟ್ ಕಳಿಸು ಪಕ್ಕದಲ್ಲಿ ನೋಡೇ ಬಿಡೋಣ ಆಗಿದೆ ಅಲ್ಲಿ ಇದೇ ಒಂದು ಚಾಲೆಂಜು ಹೇಳು ಎಷ್ಟು ಬರ್ಬೋದು ಕರೆಕ್ಟಾಗಿ ಹೇಳೋ ದೌಲತ್ ಬಿಡು ಇದು ದುರಾಂಕಾರ ಎಲ್ಲ ಬಿಡು ದುರಾಂಕಾರ ಬಿಟ್ರೆ ಹಾಕಲ್ಲ ಒಂದು 100 ರೂಪಾಯಿ ಬರ್ಬೋದಲ್ಲ ಅಷ್ಟೇ ಜಾಸ್ತಿ ಎಕ್ಸ್ಪೆಕ್ಟ್ ಏನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀನು ಬರೀ 100 ರೂಪಾಯಿ ಅಳಿತಾ ಇದೆಯಾ ಎಷ್ಟು ಬರ್ಬೋದಾ ಬರತ್ತಾ ಏನು ನಿಂಗೊಂದು 85.5K ಸಬ್ಸ್ಕ್ರೈಬರ್ಸ್ ಅವರ ಅದು ಅಮ್ಮಮ್ಮ ಅಂದ್ರೆ ಒಂದು 30-35 ನೋಡಿದ್ರು ಚಾನ್ಸ್ ಜನ ವ್ಯೂಸ್ ಹೇಳ್ತಾರೆ ರೇಟ್ ಹೇಳ್ತಾ ಇಲ್ಲ ಇರೋ ನಿಮಿಷ 30-35 ಮಿನಿಮಮ್ ನೋಡ್ತಾರೆ ಒಬ್ಬೊಬ್ರು ಒಂದು 5-10 ರೂಪಾಯಿ ಹಾಕಿದ್ರು ಏನು 20-25 ಬರಲ್ವಾ ನಕ್ಕ 10,000 ಮೇಲೆ 1 ರೂಪಾಯಿ ಬಂದ್ರು ನಕ್ಕ ನಿಂಗೆ 50% ಕೊಡ್ತೀನಿ ಏನ್ರಿ ಇಷ್ಟೊಂದು ನೋಡ್ರಿ ಹಿಂಗ್ ಮರ್ಯಾದೆ ಕಳಿತಾವನೆ ಸುಜಿತ್ ಗೌಡ್ರು ಹಾಕ್ತಾರೆ ನಂಗೆ ನಂಬಿಕೆ ಇದೆ 10 ರೂಪಾಯಿ ಹಾಕಿದ್ರು ಎಲ್ರ 10,000 ಮೇಲೆ 1 ರೂಪಾಯಿ ಬರ್ಲಿ ನಿನಗೆ ಅರ್ಧ ನಾನು ಕೊಡ್ತೀನಿ ಆಯ್ತು ಸರ್ ಆಮೇಲೆ 10,000 ಅಲ್ಲ ಇರೋ ಅಲ್ಲ ಒಂದು ನಿಮಿಷ 10,000 ಯಾಕೆ ಅವ್ನು ಹೇಳಿದ್ 100 ರೂಪಾಯಿ 100 ರೂಪಾಯಿ ಇವಾಗ ಇವ್ನು ಏನ್ ಹೇಳ್ದ 30,000 ಜನ ನೋಡ್ತಾರ 5 ರೂಪಾಯಿ ಹಾಕಿದ್ರು ಒಂದು 20,000 30,000 20,000 ಬೇಡ ಗುರು 10,000 ಮೇಲೆ 1 ರೂಪಾಯಿ ಬಂದ್ರೆ ಇವ್ನಿಗೆ 50% ಕೊಡ್ತೀನಿ 10,000ಗೆ 1 ರೂಪಾಯಿ ಕಮ್ಮಿ ಬಂದ್ರೆ ನೀನು 10,000 100 ರೂಪಾಯಿ ಎಷ್ಟು ಹೇಳಿರ ನೀನು 1000 ರೂಪಾಯಿ ಇವಾಗ ಅವ್ರು ನೀನು ಕೊಟ್ರೆ ನೀನು ಇನ್ ರಿಟರ್ನ್ ಏನು ಕೊಡ್ತೀಯ ಅವ್ರಿಗೆ 17 ಅದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅವ್ರು DM ಮಾಡಕ್ಕೆ ಹೇಳಿ ಎಲ್ಲ ಫೋಟೋಸ್ ತೆಗೆಸಿ ಕಳಿಸ್ತೀನಿ ಗೈಸ್ ನೀವೇ ಅಕಸ್ಮಾತ್ ಏನಾದರೂ ಮನ್ಸು ಮಾಡಿ ಕೊಟ್ಟರೆ 100% ಅವ್ನ ಕಡೆಯಿಂದ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ನಾವೇನು ಹೋಗ್ತಾ ಇದ್ದೀವಿ ಒಂದು ವಾರನೂ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಸರಿ ನಮ್ಮ ಚಾ ನನ್ನ ಮರ್ಯಾದೆ ಉಳಿಸಿ ಸುಜಿತ್ ಗೌಡ್ರ ಮರ್ಯಾದೆ ಉಳಿಸಿ ನೋಡೇ ಬಿಡೋಣ ಗೈಸ್ ಅದೆಷ್ಟು ಬರ್ತದೆ ಅಂತ ಅಕೌಂಟಲ್ಲಿ ಇವಾಗ ಒಂದು ಬ್ಯಾಲೆನ್ಸ್ ತೋರಿಸೋನೆ 284 ರೂಪಾಯಿ ಐತೆ ಇವಾಗ QR ಹಾಕ್ಬಿಡ್ತೀನಿ ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತೀನಿ ನೋಡೋಣ ಅದೆಷ್ಟು ಬರ್ತದೆ ನೋಡೇ ಬಿಡೋಣ ನನ್ನ ಪ್ರಕಾರನೂ ಬರತ್ತೆ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲೋ ಅನ್ನಿಸ್ತೈತೆ ಇಲ್ಲ ಮಚ್ಚ ಇವಾಗ ಯಾವುದೋ ಒಂದು ಸಬ್ಸ್ಕ್ರೈಬರ್ ತುಂಬ ಇಷ್ಟ ಆಗ್ಬಿಟ್ಟಿದ್ದೀವಿ ಅಂತ ಅನ್ಕೋ 5,000 ಹಾಕ್ಬಿಟ್ರು ಅವಾಗ ಏನು ಮಾಡ್ತೀಯಾ ಬೇಕಿದ್ರೆ ಇಲ್ಲ ತೋರಿಸ್ತೀನಿ ಮಚ್ಚ ಯಾರ್ಯಾರು ಕಾಸು ಹಾಕ್ತಾರೆ ಇವಾಗ ನೀನ್ ಹೆಂಗೆ ಲ್ಯಾಪ್ಟಾಪ್ ಮೇಲೆ ಹೆಸರು ಅವ್ರ ಹೆಸರು ಎಲ್ಲ ಶರ್ಟ್ ಮೇಲೆ ಬರ್ಕೊಂಡ್ಬಿಡ್ತೀವಿ ಒಂದು ವೈಟ್ ಕಾರ್ಡ್ ಶರ್ಟ್ ತಗೋತೀವಿ ಮಚ್ಚ 500 ರೂಪಾಯಿ 100 ರೂಪಾಯಿ ಪಕ್ಕದ ಸಬ್ಸ್ಕ್ರೈಬರ್ ಆಶೀರ್ವಾದ ಅಂತ ಒಂದು ವೈಟ್ ಟಿ-ಶರ್ಟ್ ಮೇಲೆ ಮಾರ್ಕರ್ ಫುಲ್ಲು ಬರ್ಕೊಂಬಿಡು ಇವರೆಲ್ಲ ಇಷ್ಟಿಷ್ಟು ಕೊಟ್ಟವ್ರು ಇಲ್ಲಿಂದ ಏರ್ಪೋರ್ಟ್ ನೀನು ಹಂಗೆ ಬರ್ಬೇಕು ಏರ್ಪೋರ್ಟ್ ಇಂದ ಲ್ಯಾಂಡ್ ಆಗೋವರೆಗೂ ಹಂಗೆ ಬರ್ಬೇಕು ಲ್ಯಾಂಡ್ ಆಗೋ ಗಂಟಲ್ಲ ಒಂದು ದಿವಸ ಇರ್ಬೇಕು ನೀನು ಅದರಲ್ಲೇ ಅದೇ ಶರ್ಟಲ್ಲಿ ನೋಡೇ ಬಿಡೋಣ ಇರಿ ಗೈಸ್ ಆಯಿತು ಇವಾಗ ಅದೇನೋ ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ ನೋಡೇ ಬಿಡೋಣ ಯಾರ್ಯಾರು ಹಾಕ್ತೀರಾ ಅವ್ರು ಎಲ್ಲರೂ ಅವ್ನ ಶರ್ಟ್ ಹೆಸರು ಮೇಲೆ ಯಾರ್ಯಾರು ಹಾಕ್ತೀರಾ ದುಡ್ಡು ಅವ್ರು ಎಲ್ಲರಿಗೂ ಅವ್ರ ಹೆಸರನ್ನ ಶರ್ಟ್ ಮೇಲೆ ಬರ್ತೀನಿ ಹಿಂಗಿರೋ ಫೋನ್ ಪೇಲಿ ನಮ್ಮ ಹೆಸರು ಬರ್ತದಲ್ಲ ಆ ಹೆಸರನ್ನ ಹಾಕ್ಬಿಟ್ಟು ಎಷ್ಟು ಅಮೌಂಟ್ ಹಾಕಿದ್ದೀರಾ ಅಂತಾನು ಬರ್ತೀವಿ ಇವರಿಂದ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತೇಳಿ ಸೊ ನೋಡೋಣ ಬನ್ನಿ ಹಂಗಂತ ಹೇಳ್ತಾ ಈ ಒಂದು ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಮಾನವರಿದಿ ಅಂತ ದಯವಿಟ್ಟು ಕಳಿಬೇಡಿ ಆನ್ಲೈನ್ ಬೇಕಿಂಗ್ ಇವರಿಬ್ರು ಮಾಡ್ತಾರೆ ನಾನಲ್ಲ ನಾನು ಆರಾಮಾಗಿ ಹಿಂಗೋ ಮಾಡ್ಕೊಂಡು ಲೋನ್ಗೆ ಅಪ್ಲೈ ಮಾಡ್ಕೊಂಡು ಹೋಗ್ಬಿಟ್ಟು ತೀರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಮಿನಿಮಮ್ 5 ರೂಪಾಯಿ ಮ್ಯಾಕ್ಸಿಮಮ್ ನಿಮ್ ಇಷ್ಟ ಯಾರಾದ್ರೂ ಜಾಕ್ ಪಾಟ್ ಹಾಕ್ಬೇಕು ಅವಾಗ ಐತೆ ನಿನಗೆ ಆಯಾ
am a beggar boy. I am a beggar boy. Please give me paisa. ನಾವೇಕರ್ ಬಾಯ್ ವಿಡಿಯೋ ಮಾಡ್ತಾರೆ ಫೋಟೋ ಶೂಟ್ ಮಾಡ್ತಾವ್ರ ಗೈಸ್. ಗೈಸ್ ಇದಕ್ಕಾದ್ರೂ ದಯವಿಟ್ಟು ಅವ್ನು ಹಾಕ್ಬಿಟ್ಟಿಲ್ಲ ಇಟ್ಕೊಂಡು ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್ ಆಯ್ಕೋ ತಿಂತಾ ಇದ್ದೆ, ಕರ್ಕೊಂಬಂದು ಕಿತ್ಕೊತೀನಿ. ಅವ್ನು ಕರೆಕ್ಟಾಗಿ ಹೇಳ ಒಬ್ಬ ದೇವ್ರೆ, ಕರೆಕ್ಟಾಗಿ ಪೋಸ್ ಕೊಡ. ಏ ಇನ್ನೆಷ್ಟು ಅಷ್ಟೇ ಸಾಕು. ನೀನ್ ವಿಡಿಯೋ ಆಗಿ ಹಿಂಗಂದ್ರೆ ಆ ಕ್ಯೂ ಆರ್ ಇಟ್ಕೊಳ್ಳೋದು ಬೇಡ ನಿನ್ ಕೈ ಮೇಲೆ. ಫೋಟೋ ಶೂಟ್ ಮಾಡ್ತಾ ಇರೋದು ಗೈಸ್ ಕ್ಯೂಆರ್ಗೆ. ನಿಂಗೆ ಹೆಂಗಾದ್ರೆ ಸರ್ ಹಿಂಗೆ 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 ಫ್ರಂಟಲ್ಲಿ ಹಿಂಗೆ ತಾನೆ ಬೇಡ, ಯಾವ ಹಿಂಗ್ ಬೇಡ್ತಾನ. ಪೋಸ್ ಕೊಡು ಸಾಕು. ಏಯ್ ಖುಷಿ ಇರ್ಬಾರ್ದು ಯಾರು ಅಕ್ಕ ಅನ್ಬೇಡ ಬೇಬ್ಸ್, ಪ್ಲೀಸ್ ಬೇ. ಈ ಅಂತ ನಕ್ಬಿಟ್ರೆ ಇವನ್ ಖುಷಿ ಇರೋವನೇ ಸ್ಯಾಡ್ ಫೇಸ್. ಎಕ್ಸ್ಪ್ರೆಷನ್ ಕಿಂಗ್ ಅವನು. ಅಯ್ಯೋ ಗೈಸ್ ಸಾಕು ಗೈಸ್, ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.